Hi guys. So next problem, assessment of Hindu undivided family. Question: a Hindu undivided family consists of 3 members, namely A, B and C, of whom A is a Karta. Right. From the following profit and loss account of the family and the additional information given below, compute its total income for the assessment year 2019 and 20. So interest nodidರಲ್ಲಿ salaries, office rent, general expenses, income tax, bad debts, provision for doubtful debts, fire insurance, municipal taxes paid, household expenses, donation to approved institution, depreciation, collection charges and net profit. And here gross profit, rent from house property, interest on government securities, profit from smuggling, profit from sale of building, winnings from lottery, it is net balance. ಸೊ ಈ ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ಟಲ್ಲಿ ಕೊಟ್ಟಿದ್ದಾನೆ, ಇದನ್ನು ಗ್ರಾಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಯಾವುದು? ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ವಾಟ್ ಆರ್ ದಿ ಅಡ್ಜಸ್ಟ್ಮೆಂಟ್ಸ್? ಸೊ ಇಲ್ಲಿ ಕೊಟ್ಟಿದ್ದೇನೆ ಅಡಿಷನಲ್ ಇನ್ಫಾರ್ಮೇಷನ್. ಫಸ್ಟ್ ಒನ್, ಸ್ಯಾಲರೀಸ್ ಇನ್ಕ್ಲೂಡೆಡ್ ₹12,000 ಪೇಯ್ಡ್ ಟು ಎ, ದಟ್ ಈಸ್ ಪೇಯ್ಡ್ ಟು ಕರ್ತಾ, ಹೂ ಈಸ್ ಮ್ಯಾನೇಜಿಂಗ್ ದಿ ಅಫೇರ್ಸ್ ಆಫ್ ದಿ ಫ್ಯಾಮಿಲಿ ಬಿಸ್ನೆಸ್. ನೆಕ್ಸ್ಟ್ point B, general expenses include 1,000 paid as penalty relating to smuggling business. ಸೊ ಏನದು ಪೆನಾಲ್ಟಿ? ಯಾವುದಕ್ಕೆ ಪೇಮೆಂಟ್ ಮಾಡ್ತಾ ಇದ್ದಾನೆ? ಸ್ಮಗ್ಲಿಂಗ್ ಬಿಸ್ನೆಸ್ಗೆ ಪೇಮೆಂಟ್ ಮಾಡ್ತಾ ಇದ್ದಾನೆ, ಹೌದಾ? ಸೊ ಅದು ಯಾವುದರಲ್ಲಿ ಇನ್ಕ್ಲೂಡ್ ಆಗಿದೆ? ಜನರಲ್ ಎಕ್ಸ್ಪೆನ್ಸಲ್ಲಿ ಇನ್ಕ್ಲೂಡ್ ಆಗಿದೆ 1,000. ನೆಕ್ಸ್ಟ್, ಫೈರ್ ಇನ್ಶೂರೆನ್ಸ್ ಆ್ಯಂಡ್ ಮುನ್ಸಿಪಲ್ ಟ್ಯಾಕ್ಸಸ್ ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಲೆಟ್ ಔಟ್. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಲೋಯಬಲ್ on the block of assets is 3,800. The next, buildings, that is a block of assets of the written down value ₹80,000 on 1/4/2018 is sold for ₹1 lakh during the year. ಅದರ ಅರ್ಥ ಏನು? ಬಿಲ್ಡಿಂಗ್ ವ್ಯಾಲ್ಯೂ ಆಫ್ 80,000 ಈಸ್ ಸೋಲ್ಡ್ ಫಾರ್ 1 lakh. 80,000 ಇರೋದು 1 lakhಗೆ ಸೇಲ್ ಆಗಿದೆ. ಅದರ ಅರ್ಥ ಏನಿಲ್ಲಿ? ಪ್ರಾಫಿಟ್ ಆಗ್ತಾ ಇದೆನಾ ಲಾಸ್ ಆಗ್ತಾ ಇದೆ? ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಎಷ್ಟು ಪ್ರಾಫಿಟ್ ಆಗ್ತಾ ಇದೆ? 80,000 ಇರೋದು 1 lakhಗೆ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ 20,000 ಪ್ರಾಫಿಟ್ ಆಗ್ತಾ ಇದೆ. ದಟ್ ಈಸ್ ಸೇಲ್ ಆಫ್ ಬಿಲ್ಡಿಂಗ್ ಆರ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಈಸ್ 20,000. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ, ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ 20,000. ಓಕೆ, ನೆಕ್ಸ್ಟ್, ಕಲೆಕ್ಷನ್ ಚಾರ್ಜಸ್ ಇನ್ಕ್ಲೂಡ್ ₹20 ಫಾರ್ ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನು ಬಂದಿದೆ ಅಲ್ವಾ, ಸೊ ಅದಕ್ಕೆ ಅವನು ಕಲೆಕ್ಷನ್ ಚಾರ್ಜಸ್ ಪೇಮೆಂಟ್ ಮಾಡ್ತಾ ಇದ್ದಾನೆ ₹20. ಸೊ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ? ನಮಗೆ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾನೆ? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ 8,000 ಆ್ಯಂಡ್ ಚಾರ್ಜಸ್ ಪೇಯ್ಡ್ ಆನ್ 8,000 ಈಸ್ ₹20, ರೈಟ್? ಸೊ ಅಂದರೆ ನಮಗೆ ಟೋಟಲ್ ಇನ್ಕಮ್ ಎಷ್ಟಾಯಿತು ಅವನಿಗೆ? 8,000 - 20, 7,980. ದಟ್ ಈಸ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅದು ಪ್ರಾಬ್ಲಮ್ ಮಾಡಿಸ್ಬೇಕಾದ್ರೆ ಹೇಳ್ತೀನಿ. ಸೊ ದಿಸ್ ಈಸ್ ದಿ ಕ್ವೆಶನ್. ಇದೇ ಥರ ಕ್ವೆಶನ್ ನಿಮಗೆ 2017 ಕ್ವೆಶನ್ ಪೇಪರಲ್ಲಿ ಬಂದಿದೆ. ಫಸ್ಟ್ ಏನು ಮಾಡ್ತೀರಾ? ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದೇರ್ ಆರ್ 4 ಹೆಡ್ಸ್ ಅಲ್ವಾ? ನಾನು ಹೇಳಿದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಟೋಟಲ್ ಆಗಿ 4 ಹೆಡ್ಸ್ ಇರುತ್ತೆ. ಇನ್ಕಮ್ ಫ್ರಮ್ ಆರ್ ಇನ್ಕಮ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಟೋಟಲ್ 4 ಹೆಡ್ಸ್ನ ಕನ್ಸಿಡರ್ ಮಾಡ್ಕೋಬೇಕಂತ ಹೇಳಿ. ಯಾವುದ್ಯಾವುದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಸೊ ಈಗ ಈ ಸ್ಟೇಟ್ಮೆಂಟಿಂದ ಸಪ್ರೇಟಾಗಿ 4 ಹೆಡ್ಸಲ್ಲಿ ಯಾವ ಎಂಟ್ರೀಸ್ ಬರುತ್ತೆ ಅಂತ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್, so first head, income from business. ಸೊ ಇದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತನಾದರೂ ಕರೀತಾರೆ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತನಾದರೂ ಹೇಳ್ಬೋದು. ದಟ್ ಈಸ್ ವಾಟ್? ಫ್ಯಾಮಿಲಿ ಪ್ರೊಫೆಷನ್. ಪರ್ಸ್ನಲ್ ಆಗಿತ್ತು ಅಂದರೆ ಮತ್ತೆ ಅದು ಬೇರೆ ಆಗುತ್ತೆ. ಫ್ಯಾಮಿಲಿ ಪ್ರೊಫೆಷನ್ ಆರ್ ಫ್ಯಾಮಿಲಿ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದರಲ್ಲಿ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಮತ್ತು ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ ಮಾತ್ರ ನಾವು ಕ್ಯಾಲ್ಕುಲೇಷನ್ಗೆ ಎಂಟ್ರೀಸ್ ತೊಗೊಳ್ಳಿ. ಎನಿ ಅದರ್ ಇನ್ಕಮ್ಸು ಅದರ್ ಹೆಡ್ಸಲ್ಲಿ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಕಡೆ ಇರೋದೆಲ್ಲ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಇನ್ಕಮ್. ಸೊ ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಯಾವ ಹೆಡ್ಡಲ್ಲಿ ಹೋಗುತ್ತೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಗೆ ಹೋಗುತ್ತೆ. ಅಂದರೆ ಈ ಎಂಟ್ರಿ ಇದರಲ್ಲಿ ಬರಲ್ಲ, ಯಾವುದರಲ್ಲಿ? ಬಿಸ್ನೆಸ್ಸಲ್ಲಿ ಬರೋದಿಲ್ಲ, ಹೌದಾ? ಸೊ ಇದು ತೊಗೊಳಂಗಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು ಯಾವ ಹೆಡ್ಡಲ್ಲಿ ಬರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಬರುತ್ತೆ. ಸೊ ಇದು ಕೂಡ ಬಿಸ್ನೆಸ್ಸಲ್ಲಿ ತೊಗೊಳಂಗಿಲ್ಲ. ಸೊ ಈ ಥರ ನಿಮಗೆ ಯಾವುದು ಬಿಸ್ನೆಸ್ ಮತ್ತು ಪ್ರೊಫೆಷನ್ಗೆ ಎಂಟ್ರಿ ಬರುತ್ತೆ ಆ ಎಂಟ್ರೀಸ್ ಮಾತ್ರ ತೊಗೊಳ್ಳಿ. ಫ್ರಮ್ ಫ್ರಮ್ P&L ಅಕೌಂಟ್. ಓಕೆ, ಸೊ ಫಸ್ಟ್ ಎಂಟ್ರಿ ಯಾವುದು ತೊಗೋತೀರಾ? ಗ್ರಾಸ್ ಪ್ರಾಫಿಟ್ ತೊಗೊಳ್ಳಿ. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಫಸ್ಟ್ ಎಂಟ್ರಿ ಗ್ರಾಸ್ ಪ್ರಾಫಿಟ್, ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 86,180. ಫ್ರಮ್ ದಿಸ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಕೋಬೇಕು. ಲೆಸ್ ಅಲೋಯಬಲ್ ಎಕ್ಸ್ಪೆನ್ಸಸ್. ಆರ್ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದೇನೆ ನಿಮಗೆ. ಇದಕ್ಕಿಂತ ಮುಂಚೆ 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿಸ್ಬೇಕಾಗ್ತಾ ಏನಂತ ಹೇಳ್ತಿದ್ದೇನೆ ಅದಕ್ಕೆ? ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಬರೆಸಿದ್ದೆ. ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ಯಾವ ಎಕ್ಸ್ಪೆನ್ಸಸ್ನ ಮಾತ್ರ ಮೈನಸ್ ಮಾಡಬೇಕು ಅದನ್ನು ಮಾತ್ರ ಮೈನಸ್ ಮಾಡ್ಕೊಳ್ಳಿ. ಓಕೆ, ಫ್ರಮ್ ಬಿಸ್ನೆಸ್. ಸೊ ಇದರಲ್ಲಿ ಯಾವುದು ಬಿಸ್ನೆಸ್ಗೆ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಅದು ಮಾತ್ರ ಲೆಸ್ ಮಾಡ್ಕೊಳ್ಳಿ, ಡಿಡಕ್ಟ್ ಮಾಡ್ಕೊಳ್ಳಿ. ಸ್ಯಾಲರೀಸ್ ಅಫ್ಕೋರ್ಸ್ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುತ್ತೆ, ಆದರೆ ಟೋಟಲ್ ಅಮೌಂಟು ಡಿಡಕ್ಟ್ ಮಾಡ್ಕೋಬಾರ್ದು. ಯಾವುದು ಮೈನಸ್ ಮಾಡ್ಕೋಬೇಕು? ಓನ್ಲಿ ಸ್ಯಾಲರಿ ಪೇಯ್ಡ್ ಟು ಕರ್ತಾ, ದಟ್ ಈಸ್ 12,000. ಇದು ಮಾತ್ರ ಮೈನಸ್ ಮಾಡ್ಕೊಳ್ಳಿ. ಸ್ಯಾಲ್ರಿ ಪೇಯ್ಡ್ ಟು ಎ ಈಸ್ ಎ ಕರ್ತಾ ಆಫ್ ದಿ ಫ್ಯಾಮಿಲಿ, ಅಥವಾ ಎ ಈಸ್ ಕರ್ತಾ ಆಫ್ ದಿ ಫ್ಯಾಮಿಲಿ. ಹಾಗಾಗಿ ಈ 12,000 ಮಾತ್ರ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ಬೇಕು, ನಾಟ್ 40,800 ಇದು ತೋರಿಸ್ಬಾರ್ದು. ಓನ್ಲಿ 12,000 ಸ್ಯಾಲರಿ ಅಂತ ತೋರಿಸ್ಬೇಕು. ಇದಕ್ಕೆ ಸ್ಯಾಲರಿ 12,000. ಓಕೆ, ನೆಕ್ಸ್ಟ್ ಆಫೀಸ್ ರೆಂಟ್ 6,000. ಎಸ್, ಇಟ್ ಈಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ 14,000. ಎಸ್, ಇಟ್ ಈಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಜನರಲ್ ಎಕ್ಸ್ಪೆನ್ಸಸ್. ಇಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಜನರಲ್ ಎಕ್ಸ್ಪೆನ್ಸಸ್ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟಲ್ಲಿ ಪಾಯಿಂಟ್ ಹೇಳಿದ್ದೇನೆ. ಏನಂತೆ? ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 1,000 ಪೇಯ್ಡ್ ಆಸ್ ಪೆನಾಲ್ಟಿ ರಿಲೇಟಿಂಗ್ ಟು ಸ್ಮಗ್ಲಿಂಗ್ ಬಿಸ್ನೆಸ್. ಅಂದರೆ ಟೋಟಲ್ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 1,000 ಯಾವುದಕ್ಕೆ ಸಂಬಂಧಪಟ್ಟಿದೆ? ಸ್ಮಗ್ಲಿಂಗ್ ಬಿಸ್ನೆಸ್ಸು. ಸೊ 1,000 ರಿಮೂವ್ ಮಾಡಿದರೆ ಇನ್ನೂ ಎಷ್ಟು ಉಳಿತು? ಇದರಲ್ಲಿ 13,000 ಉಳಿಯುತ್ತೆ. ಸೊ ಅಷ್ಟು ಮಾತ್ರ ಬರ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಇದು ಕೂಡ ಎಂಟ್ರಿ ಬರುತ್ತೆ. $4,200. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ 1,000. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಇದು ಎಂಟ್ರಿ ಬರಲ್ಲ. ದಿಸ್ ಈಸ್ ಪ್ರಾವಿಷನ್, ಡೌಟ್ಫುಲ್ ಡೆಟ್ಗೆ ಪ್ರಾವಿಷನ್ ಅಂತ ಹೇಳಿ. ಸೊ ಆ್ಯಕ್ಚುಲ್ ಆಗಿ ನಮಗೆ ಬ್ಯಾಡ್ ಡೆಟ್ ಆಗಿಲ್ಲ ಅದು, ಹಾಗಾಗಿ ಇದು ಎಂಟ್ರಿ ಬರಲ್ಲ. ಓಕೆ, ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ 400. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡು, ಇದು ಯಾವುದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ನಾವು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ತೊಗೊತೀವಿ, ಇಲ್ಲಿ ಬರಲ್ಲ. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 18,000. ನೆಕ್ಸ್ಟ್ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಇದು ಡಿಡಕ್ಷನ್ಸ್ ಎಲ್ಲ ಬರುತ್ತೆ.
ನೆಕ್ಸ್ಟ್ ಡಿಪ್ರಿಸಿಯೇಷನ್ ಎಂಟ್ರಿ ತೊಗೋಬಾರ್ದು, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಇದು, ಹಾಗಾಗಿ ಡಿಪ್ರಿಸಿಯೇಷನ್ ಎಂಟ್ರಿ ತೊಗೋಬಾರ್ದು, ನಾನ್ ಕ್ಯಾಶ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ 200. ಸೊ ಕಲೆಕ್ಷನ್ ಚಾರ್ಜಸ್ ಕೂಡ ಎಂಟ್ರಿ ಬರಲ್ಲ ಇದರಲ್ಲಿ. ಏನಂತ ಹೇಳ್ತಾ ಇದ್ದಾನೆ, ಕಲೆಕ್ಷನ್ ಚಾರ್ಜಸಲ್ಲಿ 200 ಟೋಟಲ್, ಬಟ್ ಇದ್ರ ಪಾಯಿಂಟ್ ಏನು ಹೇಳ್ತಾ ಇದ್ದಾನೆ, ಕಲೆಕ್ಷನ್ ಚಾರ್ಜಸ್ ಪಾಯಿಂಟು ಇದರಲ್ಲಿ ಕೊಟ್ಟಿದೆ ನೋಡಿ. ಕಲೆಕ್ಷನ್ ಚಾರ್ಜಸ್ ಇನ್ಕ್ಲೂಡ್ 20 rupees ಫಾರ್ ಕಲೆಕ್ಟಿಂಗ್ ಆಫ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ದ ರಿಮೈನಿಂಗ್ ಫಾರ್ ಕಲೆಕ್ಷನ್ ಆಫ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅಂದರೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ರಿಸೀವ್ ಮಾಡ್ಕೋಬೇಕಾದ್ರೆ ಕಲೆಕ್ಷನ್ ಚಾರ್ಜಸ್ ಪೇಮೆಂಟ್ ಮಾಡಿದಾನಂತೆ, ಬಟ್ ಅದು ಎಂಟ್ರಿ ತೊಗೋಬಾರ್ದು. ಓಕೆ, ಟೋಟಲ್ ಎಂಟ್ರಿ ಬರಲ್ಲ ಇದರಲ್ಲಿ, ಓನ್ಲಿ 20 rupees ಮಾತ್ರ ಮೈನಸ್ ಮಾಡ್ಕೋಬೇಕು. ಯಾವುದಕ್ಕೆ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತೊಗೊಳ್ಬೇಕಾದಾಗೆ ಪೇಮೆಂಟ್ ಆಗಿರೋದು ಇದು ಎಕ್ಸ್ಪೆಂಡಿಚರ್. ಓಕೆ, ಬಟ್ ಈ ಎಕ್ಸ್ಪೆಂಡಿಚರ್ ಬಿಸ್ನೆಸ್ಸಲ್ಲಿ ಬರಲ್ಲ. ಯಾವುದಕ್ಕೆ ಬರುತ್ತೆ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಯಾವುದು, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ಓಕೆ, ಸೊ ಹಾಗಾದರೆ ಓನ್ಲಿ ದೀಸ್ ಎಂಟ್ರೀಸ್. ಸರಿ, ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 12 + 6 18, 18 + 13 31, 31 + 4 35,200, 35,000, 36,000, 36,600 plus 46,000 plus 18,000, 54,600. ಸೊ ಮೈನಸ್ ಮಾಡಿ 31,580. This is income from business. Okay, so one head ಆಯಿತು, ಯಾವುದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಹೆಡ್ ಈಸ್ ವಾಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ P&L ಅಕೌಂಟಲ್ಲಿ ಯಾವುದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಂಟ್ರೀಸ್ ಇದೆ ಅದು ಮಾತ್ರ ಎಂಟ್ರೀಸ್ ತೊಗೊಳ್ಳಿ. ಲೈಕ್ ವಾಟ್, ರೆಂಟ್ ರಿಸೀವ್, ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್. ಓಕೆ, ಸೊ ಆ ಥರ ಎಂಟ್ರೀಸ್ ಮಾತ್ರ ತೊಗೊಳ್ಳಿದ್ದಕ್ಕೆ. ಸೊ ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 12,000. ಓಕೆ, ಫಸ್ಟ್ ಎಂಟ್ರಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. The total 12,000 less what, municipal taxes paid. So municipal taxes ಎಷ್ಟಿದೆ ಇಲ್ಲಿ, 600. minus 11,400 is what, ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಈ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲೆಸ್ ಮಾಡಿ. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಿದೆ ಪರ್ಸೆಂಟೇಜ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಸೊ ಆ 30% ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ standard deduction 30% on annual value, that is 11,400. ಸೊ ಎಷ್ಟಾಗುತ್ತೆ, 3,420. ಸೊ ಮೈನಸ್ 7,980. ದಿಸ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಸೊ ಎರಡು ಕಂಪ್ಲೀಟ್ ಆಯಿತು ಎಂಟ್ರೀಸ್. ಯಾವುದ್ಯಾವುದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಲೀಟೆಡ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. Okay, so what are the capital gain entries here? ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್, ಇದು ಕ್ಯಾಪಿಟಲ್ ಗೇನ್ ಇನ್ಕಮ್, ಹೌದಾ. ಸೊ ಮತ್ತೆ ಯಾವುದಾದ್ರು ಎಂಟ್ರಿ ಇದೆ ಇನ್ಕಮ್ ಸೈಡು, ಯಾವುದೂ ಇಲ್ಲ.
So only one entry, that is profit from sale of building. Profit from sale of building, 20,000. This is income from capital gain. So next head, last one, income from other sources. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಎಂಟ್ರೀಸ್ ಯಾವ್ದು ಬರುತ್ತೆ, ಇನ್ಕಮ್ ಸೈಡ್ ನೋಡ್ಕೊಳ್ಳಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದಾಯಿತು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದಿಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹೌದಾ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ ಅಮೌಂಟು, 8,000. ಗೈಸ್ ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ರಿಸೀವ್ ಮಾಡ್ಕೋಬೇಕಾದ್ರೆ ಎಕ್ಸ್ಪೆಂಡಿಚರ್ ಆಗಿದೆ ಅಂತೇಳಿ. ಹೌದಾ, ಇಲ್ಲಿ ಕಲೆಕ್ಷನ್ ಚಾರ್ಜಸ್ ಇನ್ಕ್ಲೂಡ್ 20 rupees ಫಾರ್ ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅಂದರೆ ಈ 8,000 rupees ರಿಸೀವ್ ಮಾಡ್ಕೋಬೇಕಾದ್ರೆ ಅವ್ನು 20 rupees ಪೇಮೆಂಟ್ ಮಾಡಿದ್ದಾನೆ. ಅಂದರೆ ಅವನಿಗೆ ಆ್ಯಕ್ಚುಲಾಗಿ ಎಷ್ಟು ರಿಸೀವ್ ಆಗಿದೆ, -20 ಮಾಡಿಕೊಂಡ್ರೆ ನಮಗೆ 7,980 ರಿಸೀವ್ ಆಗಿದೆ. ಹೌದಾ, ಸೊ ಅದನ್ನು ಲೆಸ್ ಮಾಡ್ಕೋಬೇಕು. ಕಲೆಕ್ಷನ್ ಚಾರ್ಜಸ್, ಸೊ ಈ ಕಲೆಕ್ಷನ್ ಚಾರ್ಜಸ್ನ ಮೈನಸ್ ಮಾಡಿಕೊಂಡ್ರೆ ಆ್ಯಕ್ಚುಲಾಗಿ ರಿಸೀವ್ ಆಗಿರೋದು ಎಷ್ಟು, 7,980. ರೈಟ್. ಸೊ ಮತ್ತೇನಿದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಪ್ರಾಫಿಟ್ಸ್ ಫ್ರಮ್ ಸ್ಮಗ್ಲಿಂಗ್ 10,000. Profit from smuggling 10,000. Next, winning from lottery 14,000. Net balance ಅಂತಿದ್ದಾರೆ. Winning from lottery 14,000 is net balance. Convert it into gross. ಸೊ ಗ್ರಾಸಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ, 100/70, ದಟ್ ಈಸ್ 20,000. ಸೊ ಟೋಟಲ್ ಎಷ್ಟಾಗುತ್ತೆ, 37,980. ಸೊ ದಿಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ 4 ಹೆಡ್ಸ್ ಕಂಪ್ಲೀಟ್ ಆಯಿತಾ. ಸೊ ವಿ ಹ್ಯಾವ್ ಫಿನಿಶ್ಡ್ 4 ಹೆಡ್ಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ 1, income from house property, right? So this is income from business. Income from house property 7,980. Income from capital gain 20,000. Income from other sources 37,980. So ಈ 4 ಹೆಡ್ಸ್ನ ಫಾರ್ಮೆಟಲ್ಲಿ ಹಾಕಿ, ಫಾರ್ಮೆಟಲ್ಲಿ ಎಂಟ್ರಿ ಮಾಡಿ ತೋರಿಸೋದಕ್ಕೆ. ಅದಾದಮೇಲೆ ಡಿಡಕ್ಷನ್ಸ್ ಏನಿದೆ ಆ ಡಿಡಕ್ಷನ್ಸ್ ಮಾಡಿ ಲೆಸ್ ಮಾಡ್ಕೋಬೇಕು. ಓಕೆ, computation of income of Hindu undivided family. First one, income from business. So income from business ಎಷ್ಟಿದೆ ಇಲ್ಲಿ, here it is. Income from business 31,580. Next, income from house property. Income from house property 7,980. Next, income from capital gain. So income from capital gain ಎಷ್ಟಿದೆ, 20,000.
Next, last one, income from other sources. So income from other sources 37,980. Here 37,980. ಸೊ ಇದನ್ನು ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ? ಟೋಟಲ್ ಇಟ್ 0, 24, 18, 25, 9 plus 7, 16 plus 1, 17, 4 plus 2, 6 plus 3, 9, 97,540. So this is gross total income. So ಇದರಲ್ಲಿ ಲೆಸ್ ಡಿಡಕ್ಷನ್ಸ್. ಏನಿದೆ ಡಿಡಕ್ಷನ್ಸ್? ಇಲ್ಲಿ ಕೊಡ್ತೀನಿ. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ 2000 ಇದೆ. ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ನಲ್ಲಿ 50% ಮಾತ್ರ ಮೈನಸ್ ಮಾಡ್ಕೋಬೇಕು. ಅಂಡರ್ ಸೆಕ್ಷನ್ 80G. That is 50% of 2000. ಸೊ ಈ ಡೊನೇಷನ್ಸ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ನಾನು ನಿಮಗೆ ಎಂಟ್ರೀಸ್ ಬರೆಸಿದ್ದೀನಿ. ಯಾವುದರಲ್ಲಿ? ಗ್ರಾಸ್ ಟೋಟಲ್ ಇನ್ಕಮ್. ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಿಸ್ಬೇಕಾದಾಗ ಸರ್ಟನ್ ಎಂಟ್ರೀಸ್ ಬರೆಸಿದ್ದೀನಿ, ಯಾವ ಡಿಡಕ್ಷನ್ಸ್ ಬರುತ್ತೆ ಅಂತೇಳಿ. ಸೊ ಇಲ್ಲಿದೆ ನೋಡಿ. ಸಮ್ 100% ಡಿಡಕ್ಷನ್ಸ್ ವಿತೌಟ್ ಎನಿ ಲಿಮಿಟ್, 50% ಡಿಡಕ್ಷನ್ಸ್ ವಿತೌಟ್ ಎನಿ ಲಿಮಿಟ್, 100% deduction with maximum limit of 10% of adjusted gross total income, and 50% deduction with maximum limit of 10% of adjusted gross total income. ಸೊ ಇಲ್ಲಿ ಏನು ಕೊಟ್ಟಿದ್ದೇನೆ, ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಇದು ಇಲ್ಲಿ ಎಂಟ್ರಿ ಬರುತ್ತೆ. ಯಾವುದು? ಇಲ್ಲಿದೆ ನೋಡಿ, ಫಸ್ಟ್ ಪಾಯಿಂಟ್. ಡೊನೇಷನ್ ಟು ಗವರ್ಮೆಂಟ್ ಆರ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಎಷ್ಟದು? 50% ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಇಸ್ ಮ್ಯಾಕ್ಸಿಮಮ್. ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ತೊಗೋಬೇಕಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ? 10% ಕ್ಯಾಲ್ಕುಲೇಷನ್ ಮಾಡಿದರೆ 9700 ಆಗುತ್ತೆ. 50% ಆಫ್ 2000 ಎಷ್ಟಾಗುತ್ತೆ? 1000 ಆಗುತ್ತೆ. ಸೊ ಹಾಗಾದರೆ ಯಾವ ತೊಗೋಬೇಕು ಎಂಟ್ರಿ? ಇದು 50% ಆಫ್ 2000 ತೊಗೋಬೇಕು. ಸೊ 50% ಆಫ್ 2000 ಅಂದರೆ ಎಷ್ಟಾಗುತ್ತೆ? 1000 rupees. ಮೈನಸ್ ಮಾಡ್ಕೊಳ್ಳಿ. ಸೊ 1000 ಮೈನಸ್ ಆದರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಇದರಲ್ಲಿ? 96,540. ಸೊ ದಿಸ್ ಈಸ್ ವಾಟ್ ಟೋಟಲ್ ಇನ್ಕಮ್. ಸೊ ಟೋಟಲ್ ಇನ್ಕಮ್ ಅಂದರೆ ಏನು? ಆಫ್ಟರ್ ಡಿಡಕ್ಷನ್ಸ್ ವಿಲ್ ಗೆಟ್ 96,540 ಟೋಟಲ್ ಇನ್ಕಮ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಆಮೇಲೆ ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ, ಎಂಟ್ರೀಸ್ ತೊಗೊಂಡಿದ್ದೀವಿ ಎಲ್ಲ ಚೆಕ್ ಮಾಡಿ. ಸ್ಯಾಲ್ರಿ ಆಯಿತು, ಎಂಟ್ರಿ ತೊಗೊಂಡಿದ್ದೀವಿ, ಸ್ಯಾಲ್ರಿ ಮೈನಸ್ ಮಾಡ್ಕೊಂಡಿದ್ದೀವಿ ಅಲೈಬಲ್ ಎಕ್ಸ್ಪೆನ್ಸಸ್ಸಲ್ಲಿ. ಜನರಲ್ ಎಕ್ಸ್ಪೆನ್ಸಸ್ 1000 rupees ಪೆನಾಲ್ಟಿ ಪೇಮೆಂಟ್ ಆಗಿದೆ ಅಂತೆ. ಯಾವುದಕ್ಕೆ? ಸ್ಮಗ್ಲಿಂಗ್ ಬಿಸ್ನೆಸ್ಗೆ. ಸೊ ಇದು ಎಂಟ್ರಿ ತೊಗೋಬಾರ್ದು, ಯಾಕೆಂದರೆ ಸ್ಮಗ್ಲಿಂಗ್ ಬಿಸ್ನೆಸ್ಗೆ ಏನೇ ಎಕ್ಸ್ಪೆಂಡಿಚರ್ ಅದು ಎಂಟ್ರಿ ಬರಲ್ಲ. ಸೊ 1000 ತೊಗೊಂಡಿಲ್ಲ, ಬಟ್ ಟೋಟಲ್ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 1000 ಬಿಟ್ಟು 13,000 ಎಂಟ್ರಿ ತೊಗೊಂಡಿದ್ವಿ, ಹೌದಾ? ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಆ್ಯಂಡ್ ಮುನ್ಸಿಪಲ್ ಟ್ಯಾಕ್ಸಸ್, ಇದೆರಡು ಎಂಟ್ರಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಲೈಬಲ್ ಆನ್ ದಿ ಬ್ಲಾಕ್ ಆಫ್ ಅಸೆಟ್ಸ್, ಇದು ಎಂಟ್ರಿ ಬರಲ್ಲ. ಸೊ ಇದನ್ನ ಎಂಟ್ರಿ ಮುಗಿತು, ಕಂಪ್ಲೀಟ್ ಆಯಿತು. ಸೊ ಕಲೆಕ್ಷನ್ ಚಾರ್ಜಸ್ ಕೂಡ ತೊಗೊಂಡಿದ್ದೀವಿ. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇನ್ಕಮ್ ಬೇಸ್ಡ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಥರ ಕೊಟ್ಟಿದ್ದು ನಿಮಗೆ ಡಿವೈಡ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮತ್ತು ಪ್ರೊಫೆಷನ್ ಯಾವುದೇ ಎಂಟ್ರೀಸ್ ಬರುತ್ತೆ, ಹೌಸ್ ಪ್ರಾಪರ್ಟಿ ಎಂಟ್ರೀಸ್, ಕ್ಯಾಪಿಟಲ್ ಗೇನ್ ಎಂಟ್ರೀಸ್ ಆ್ಯಂಡ್ ಅದರ್ ಸೋರ್ಸಸ್ ಎಂಟ್ರೀಸ್ ಡಿವೈಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ಟೇಟ್ಮೆಂಟ್ ಹಾಕ್ಕೊಳ್ಳಿ, ಕಾಂಪಿಟೇಷನ್ ಆಫ್ ಇನ್ಕಮ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಇದೇ ಥರ ಕ್ವೆಶನ್ ನಿಮಗೆ 2017 ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದಾನೆ. ಸೊ ಆ ಕ್ವೆಶನ್ ಪೇಪರ್ ಎಂಟ್ರಿ ಕ್ವೆಶನ್ ಕೂಡ ನಾನು ಮಾಡಿಸ್ತೀನಿ.
ಇದನ್ನು ಬರ್ಕೊಳ್ಳಿ. ಓಕೆ, ಇಂಕೇನಸ್ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಕೇಳಿ. ಥ್ಯಾಂಕ್ ಯು.